ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಭುವನ್. ಇವತ್ತಿನ ವಿಡಿಯೋದಲ್ಲಿ NMMS ಸ್ಯಾಟ್ ಅದರಲ್ಲಿ ಯಾವುದು ಸೈನ್ಸ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಂಟೆಂಟ್ ಅಲ್ಲಿ ಕೆಲವೊಂದು ಟಾಪಿಕ್ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಹೋಗ್ಬೇಕಾದ್ರೆ ನಿಮ್ಗೊಂದು ಒಂದು ಸೈಡ್ ಕಂಟೆಂಟ್ ಅಲ್ಲಿ ತಗೊಂಡಿದ್ದೀನಿ. SI ಯೂನಿಟ್ಸ್, ಹಾರ್ಮೋನ್ಸ್ ಇನ್ ಮ್ಯಾನ್, ರಿಪ್ರೊಡಕ್ಷನ್ ಅನಿಮಲ್ಸ್ ಅಥವಾ ಮ್ಯಾನ್, ಅದು ಕೂಡ ತಗೋಬಹುದು. ಅದ್ರ ಜೊತೆಗೆ ಕಂಟೆಂಟ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸಿಂಪ್ಲಿಫೈ ಮಾಡಿ, ಆಮೇಲೆ ಕ್ವಶನ್ಸ್ ಹೇಗೆ ಬರ್ಬೋದು ಅನ್ನೋದು ಕೂಡ ಒಂದು ಸಿಂಪ್ಲಿಫೈ ಮಾಡಿ ಹೇಳಿದ್ದೀನಿ. ಅದನ್ನ ತಗೋಬೇಕಾದ್ರೆ ಫಸ್ಟ್ ಟಾಪಿಕ್ ಇಸ್ SI ಯೂನಿಟ್. SI ಯೂನಿಟ್ಗೆ ಫುಲ್ ಮೀನಿಂಗ್ ತಗೋಬೇಕಾದ್ರೆ ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ಸಿಸ್ಟಮ್. ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ಸಿಸ್ಟಮ್ ಅಲ್ಲಿ ತಗೋಬೇಕಾದ್ರೆ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ SI ಯೂನಿಟ್ ಆ ಥರಗಳು ತಗೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಇಸ್ ಸ್ಪೀಡ್, ಮೀಟರ್ ಪರ್ ಸೆಕೆಂಡ್ಸ್. ತುಂಬಾ ಕ್ವಶನ್ಸ್ ರಿಪೀಟ್ ಆಗಿರೋ ಕ್ವಶನ್ಸ್ ಅಲ್ಲಿ ಇಲ್ಲಿ ತುಂಬಾ ಹೇಳಿದ್ದೀನಿ. ಅದರಲ್ಲಿ ಸ್ಪೀಡ್ ನ ಮೀಟರ್ ಪರ್ ಸೆಕೆಂಡ್ಸ್ ಅಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಕೇಳ್ಬೇಕಾದ್ರೆ ಸ್ಮಾಲ್ ಎಮ್ ಡಿವೈಡೆಡ್ ಬೈ S ಅಥವಾ ಆದ್ರೂ ಕೂಡ ಫಾರ್ಮಲಿ ಕೂಡ ತಗೋಬಹುದು. ನೆಕ್ಸ್ಟ್ ಪ್ರೆಷರ್ಗೆ ಪ್ಯಾಸ್ಕಲ್ PA. ನೆಕ್ಸ್ಟ್ ಸೌಂಡ್ಗೆ ಡೆಸಿಬಲ್ DB. ಟೈಮ್ಗೆ ಸೆಕೆಂಡ್ಸ್. ವೇವ್ ಲೆಂತ್ ಅಲ್ಲಿ ಆಕ್ಚುಲಿ ಹೋಗ್ಬೇಕಾದ್ರೆ ಸೌಂಡ್ ಚಾಪ್ಟರ್ ಅಲ್ಲಿ ಬರುತ್ತೆ. ಇಸ್ ಮೀಟರ್ ಅಥವಾ ಲ್ಯಾಂಬ್ಡಾ ಅಥವಾ ಶಾರ್ಟ್ ಫಾರ್ಮ್ ಕೂಡ ತಗೋಬಹುದು. ನೆಕ್ಸ್ಟ್ ಡಿಸ್ಟೆನ್ಸ್, ಮೀಟರ್ ಪರ್ ಸೆಕೆಂಡ್ಸ್. ಈ ಡಿಸ್ಟೆನ್ಸ್ ಟಾಪಿಕ್ ಯಾವ್ದು ಬರುತ್ತೆ ಅಂದ್ರೆ 7th ಚಾಪ್ಟರ್ ಅಲ್ಲಿ ಬರುತ್ತೆ. 7th ಚಾಪ್ಟರ್ ಅಲ್ಲಿ ಮೋಷನ್ ಅಂಡ್ ಟೈಮ್ಸ್ ಅಲ್ಲಿ ಕೂಡ ಬರುತ್ತೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟ್. ಈ ವೋಲ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಆಫ್ ಎಫೆಕ್ಟ್ಸ್ ಅಂದ್ರೆ ಅಲ್ಲೂ ಕೂಡ ಬರುತ್ತೆ. ವೋಲ್ಟ್ V ಶಾರ್ಟ್ ಫಾರ್ಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಇದು ಅಷ್ಟೇ ಸೌಂಡ್ ಚಾಪ್ಟರ್ ಅಲ್ಲಿ ಬರುತ್ತೆ. ಹರ್ಡ್ಸ್, ಅದ್ರಲ್ಲಿ ಕೂಡ ಶಾರ್ಟ್ ಫಾರ್ಮ್ ತಗೋಬರಿ HTZ ಅದು ಕೂಡ ತಗೋಬಹುದು ಅಥವಾ HZ ಕೂಡ ತಗೋಬಹುದು. ನೆಕ್ಸ್ಟ್ ಟೆಂಪರೇಚರ್ಸ್, ಕೆಲ್ವಿನ್ ಶಾರ್ಟ್ ಫಾರ್ಮ್ ಅಲ್ಲಿ K. ನೆಕ್ಸ್ಟ್ ಎನರ್ಜಿ, ಜೌಲ್ಸ್ J. ನೆಕ್ಸ್ಟ್ ಮಾಸ್, ಕಿಲೋಗ್ರಾಮ್ ಅದರಲ್ಲಿ kg. ಓಕೆ, ನೆಕ್ಸ್ಟ್ ಹಾರ್ಮೋನ್ಸ್ ಇನ್ ಮ್ಯಾನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಹೇಗಿರುತ್ತೆ ಅಂದ್ರೆ ಇಲ್ಲಿ ತುಂಬಾ ಕಂಟೆಂಟ್ ಯಾಕೆ ಹಿಂಗ್ ಬರ್ದಿದ್ದೀನಿ ಅಂದ್ರೆ ಒಂದೇ ಕಂಟೆಂಟ್ ಒಳಗೆ ಎಲ್ಲ ಎಕ್ಸ್ಪ್ಲನೇಷನ್ ನೀಟಾಗಿ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಒಂದು ಬ್ಲೂ ಪ್ರಿಂಟ್ ತರ ಮ್ಯಾಪ್ ತರ ಸೇರಿಸಿ ಕಂಪ್ಲೀಟ್ ಮಾಡಿ ಬರ್ತೀನಿ. ಆಕ್ಚುಲಿ ಹೋಗಿ ಮ್ಯಾನ್ ಅಲ್ಲಿ ಹೋಗ್ಬೇಕಾದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ಸ್, ಪ್ಯಾಂಕ್ರಿಯಾಸ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಥೈರಾಯ್ಡ್ ಗ್ಲ್ಯಾಂಡ್ಸ್, ಟೆಸ್ಟಿಸ್ ಅಂಡ್ ಓವರೀಸ್. ಮೇಜರ್ ಆಗಿ 5 ಕಂಟೆಂಟ್ ಇರುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ಸು, ಪ್ಯಾಂಕ್ರಿಯಾಸು, ಅಡ್ರಿನಲ್ ಗ್ಲ್ಯಾಂಡ್ಸು, ಥೈರಾಯ್ಡ್ ಗ್ಲ್ಯಾಂಡ್ಸ್ ಮತ್ತೆ ಓವರೀಸ್ ಅಂಡ್ ಟೆಸ್ಟಿಸ್. ಇಲ್ಲಿ ಒಂದೊಂದನ್ನು ಸಬ್ಸೆಪರೇಟ್ ಆಗಿ ತಗೊಂಡೋಗಿ ಬರ್ಕೊಂಡು ಹೋದ್ರೆ ಅಂದ್ರೆ ನೀಟಾಗಿ ಟಾಪಿಕ್ ಮಾಡ್ಕೊಂಡು ಹೋದ್ರೆ ಅಲ್ಲೇ ಒಂದು ಮೇಜರ್ ಒಂದು ಕ್ವಶನ್ಸ್ ಆದ್ರೂ ಇದ್ದೇ ಇರುತ್ತೆ. ಫಸ್ಟ್ ಇನ್ ಆಕ್ಚುಲಿ ನೋಡ್ಬೇಕಾದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಬರೋಣ. ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅಂದ್ರೆ ನಮ್ಮ ಬೇಸ್ ಆಫ್ ಬ್ರೈನ್ ಅಲ್ಲಿ ಇರುತ್ತೆ. ಬೇಸ್ ಆಫ್ ಬ್ರೈನ್ ಹೋಗ್ಬೇಕಾದ್ರೆ ಕೆಲವೊಂದು ಟಾಪಿಕ್ ಇಲ್ಲಿ ಬರ್ತಿರಲ್ಲ, ಬಟ್ ಹೇಳ್ಕೊಂಡು ಹೋಗ್ತಿರ್ತೀನಿ, ಎಕ್ಸ್ಪ್ಲನೇಷನ್ ಇರುತ್ತೆ, ಅಲ್ಲಿ ನೋಟ್ ಮಾಡ್ಕೊಂಡು ಹೋಗಿ. ಸೊ ಬೇಸ್ ಆಫ್ ಬ್ರೈನ್ಸ್ ಇದಿರೋದು ಗಾರ್ಡನ್ ಪಿ ಸೈಜ್ ಅಲ್ಲಿ ಇರುತ್ತೆ. ಗಾರ್ಡನ್ ಪಿ ಅಂದ್ರೆ ಬಟಾಣಿ ಸೈಜ್ ಇರುತ್ತೆ. ಬಟ್ ಕಂಟ್ರೋಲ್ಸ್ 9 ಟೈಪ್ ಆಫ್ ಹಾರ್ಮೋನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. 9 ಟೈಪ್ ಆಫ್ ಹಾರ್ಮೋನ್ಸ್ ಅಲ್ಲಿ ಮೇಜರ್ ಟಾಪಿಕ್ ಅಲ್ಲಿ ಫಸ್ಟ್ ಒನ್ ಈಸ್ ಮೆಲಮೈನ್ ಅಲ್ಲಿ ಆಕ್ಚುಲಿ ಹೋಗ್ಬೇಕಾದ್ರೆ ಸ್ಕಿನ್ ಹಾರ್ಮೋನ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇಡೀ ಎಲ್ಲ ಹಾರ್ಮೋನ್ಸ್ ಕೂಡ ಕಂಟ್ರೋಲ್ ಮಾಡುತ್ತೆ. ಅಡ್ರಿನಲೈನ್ ಮತ್ತೆ ಪ್ಯಾಂಕ್ರಿಯಾಸ್, ಥೈರಾಯ್ಡ್, ಓವರೀಸ್, ಟೆಸ್ಟಿಸ್ ಇಷ್ಟನ್ನು ಕಂಟ್ರೋಲ್ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಆಕ್ಚುಲಿ ಬೇಸ್ ಆಫ್ ಬ್ರೈನ್ಸ್ ಹೋಗ್ಬೇಕಾದ್ರೆ ಬೇಸ್ಗೆ ಕನೆಕ್ಟ್ ಆಗಿ ಕಾಮನ್ ಆಗಿರುತ್ತೆ. ಜೊತೆಗೆ 9 ಟೈಪ್ಸ್ ಆಗಿ ಹೇಳ್ಬೇಕಾದ್ರೆ ಇಲ್ಲೇ ಇದೆ. ಫಸ್ಟ್ ಪ್ಯಾಂಕ್ರಿಯಾಸ್ ತಗೊಂಡ್ರೆ, ಸೆಕೆಂಡ್ ಒನ್ಸ್ ಅಡ್ರಿನಲ್, ಥೈರಾಯ್ಡ್, ಓವರೀಸ್, ಟೆಸ್ಟಿಸು, ನೆಕ್ಸ್ಟ್ ಮೆಲಮೈನ್ ಅಂದ್ರೆ ಸ್ಕಿನ್ ಹೇಳಿದೆ. ಅದು ನೆಕ್ಸ್ಟ್ ಬಿಟ್ರೆ ಇದು ಯುಟಿಲೈಸಿಂಗ್ ಹಾರ್ಮೋನ್ಸ್ ಅಂತ ಕರೀತಾರೆ. ಅಂದ್ರೆ ಮೆಮರಿ ಗ್ಲ್ಯಾಂಡ್ಸು, ಯುಟಿಲೈಸಿಂಗ್ ಹಾರ್ಮೋನ್ಸು, ಆ ಥರದಲ್ಲಿ ಬೇರೆ ಹಾರ್ಮೋನ್ಸ್ ಅನ್ನ ಸೆಕ್ರೆಟ್ ಮಾಡುತ್ತೆ. ಬಟ್ NMMS ಕಂಟೆಂಟ್ಗೆ ಸಿಂಪ್ಲಿಫೈ ಮಾಡೋದಕ್ಕೆ ಅಷ್ಟೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ಮೇಜರ್ ಆಗಿ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಕಾಮನ್ ಆಗಿ ಹೇಳೋ ಕ್ವಶನ್ಸ್ ಅಲ್ಲಿ ಆ ಥರ ಇರುತ್ತೆ. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ಈಸ್ ಪ್ಯಾನ್ಕ್ರಿಯಾಸ್ ಎಲ್ಲಿ ಇರುತ್ತೆ? ಇನ್ ಬಿಟ್ವೀನ್ ಸ್ಟಮಕ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಮಧ್ಯದಲ್ಲಿ ಇರುತ್ತೆ. ಪ್ಯಾನ್ಕ್ರಿಯಾಸ್ ಇದರ ಮೇಜರ್ ಸೆಕ್ರೇಷನ್ ಈಸ್ ಇನ್ಸುಲಿನ್. ಸೆಕ್ರೇಟ್ ಮಾಡೋದು ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ಸುಲಿನ್ ಅನ್ನೋ ಹಾರ್ಮೋನ್ಸ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಇನ್ಸುಲಿನ್ಸ್ ಏನ್ ಮಾಡುತ್ತೆ? ಟು ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್ಸ್. ಏನ್ ಮಾಡುತ್ತೆ? ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೆನೆನ್ಸ್ ಮಾಡುತ್ತೆ. ಆ ಮೇಂಟೆನೆನ್ಸ್ ಮಾಡೋದ್ರಿಂದನೇ ನೋಡಿ ನಾವು ತಿನ್ನೋ ಫುಡ್ಗಳಲ್ಲಿ ಮೇಜರ್ ಗ್ಲೂಕೋಸ್ ಕಂಟೆಂಟ್ಸ್, ಸ್ವೀಟ್ಸು, ಸಾಫ್ಟ್ ಡ್ರಿಂಕ್ಸು ಆ ಥರದ್ದು ಏನಾದ್ರು ಇದ್ರೆ ಜಾಸ್ತಿ ಓವರಿಗೆ ತೊಗೊಂಡು ಹೋಗ್ಬೇಕಾದ್ರೆ ನಮ್ಮ ಬಾಡಿಲಿ ಎಷ್ಟು ಬೇಕು? ಪ್ರತಿದಿನ ಎವ್ರಿಡೇ ಲೈಫಲ್ಲಿ 4% ಆಫ್ ಗ್ಲೂಕೋಸ್ ಬೇಕು. ಜಾಸ್ತಿ ಆದರೆ ಅದನ್ನ ಮೇಂಟೈನ್ ಮಾಡೋದು ಇನ್ಸುಲಿನ್ ಏನು ಮಾಡುತ್ತೆ? ನಮ್ಗೆ ಎಷ್ಟು ಬೇಕು ಶುಗರ್ ಲೆವೆಲ್ ಅಷ್ಟು ನೋಡ್ಕೊಳ್ಳುತ್ತೆ. ಉಳಿದಿದ್ದನ್ನ ಎನರ್ಜೆಟಿಕ್ ಅಥವಾ ಬೇರೆ ಫಾರ್ಮಲ್ಲಿ ಹೊರಗಡೆ ಆಗ್ತಿರುತ್ತೆ. ಇನ್ ಕೇಸ್ ಜಾಸ್ತಿ ಆಗ್ಬಿಟ್ರೆ ಇನ್ಸುಲಿನ್ ಏನ್ ಮಾಡ್ತಿರುತ್ತೆ? ನಾವೇನಾದ್ರೂ ಸರಿಯಾಗಿ ಅದನ್ನ ಮೇಂಟೆನೆನ್ಸ್ ಆಗಲಿಲ್ಲ, ಬ್ಲಡ್ ಶುಗರ್ ಲೆವೆಲ್ ಆಗಲಿಲ್ಲ ಅಂದ್ರೆ ಇಟ್ ಲೀಡ್ಸ್ ಟು ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಡಯಾಬಿಟಿಸ್ ಆದರೆ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೆ ಬ್ಲಡ್ ಪ್ರೆಷರ್ಸ್ ಆ ಥರ ಎಲ್ಲ ಆಗ್ತಿರುತ್ತೆ.
ಅದಕ್ಕೆ ಕೇರ್ಫುಲ್ ಆಗಿ ತಗೋಬೇಕು. ಅದಕ್ಕೆ ನೋಡಿ ಹೊರಗಡೆ ಏನಾದ್ರು ಇನ್ಸುಲಿನ್ಸ್ ಏನಾದ್ರು ವೇರಿಯೇಷನ್ ಆದ್ರೆ ಹೊರಗಡೆಯಿಂದ ಟ್ಯಾಬ್ಲೆಟ್ ತಗೋತಾರೆ ಯಾರು ಡಯಾಬಿಟಿಕ್ ಪೇಷಂಟ್ಸ್, ಅದು ಕೂಡ ತಗೋಬಹುದು. ನೆಕ್ಸ್ಟ್ ಒನ್ ಈಸ್ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದು ಟಾಪ್ ಆಫ್ ಕಿಡ್ನಿ, ನಮ್ಮ ಎರಡು ಕಿಡ್ನಿಯ ಮೇಲೆ ಟಾಪ್ ಆಫ್ ಕಿಡ್ನಿ ಕೂತಿರುತ್ತೆ. ಇದನ್ನ ಅನದರ್ ನೇಮ್ ಈಸ್ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಎಮರ್ಜೆನ್ಸಿ ಹಾರ್ಮೋನ್ಸ್. ಎಮರ್ಜೆನ್ಸಿ ಹಾರ್ಮೋನ್ಸ್ ಅಂದ್ರೆ ಇಟ್ ಕಂಟ್ರೋಲ್ಸ್ ಹಾರ್ಟ್ ಬೀಟ್ಸ್ ಮತ್ತೆ ಬ್ಲಡ್ ಪ್ರೆಷರ್ಸ್ ಮತ್ತೆ ಬೇರೆ ಬೇರೆ ರೀತಿ ಎಲ್ಲವನ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಿರುತ್ತೆ. ಇದನ್ನ ಹ್ಯಾಕ್ ಮಾಡೋದು ಯಾವಾಗ ಅಂದ್ರೆ ಆಕ್ಚುಲ್ ಆಗಿ 3 ಫಾರ್ಮಲ್ಲಿ ತಗೊಳುತ್ತೆ. ಫೈಟ್, ಫ್ಲೈಟ್, ಫ್ರೈಟ್. ಫೈಟ್, ಫ್ಲೈಟ್, ಫೈಟ್ ಅಂದ್ರೆ ಆಕ್ಚುಲ್ ಆಗಿ ಏನಾದ್ರು ಜಗಳ ಆಡ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಆಗ್ತಿರುತ್ತೆ, ಜೊತೆಗೆ ಏನಾದ್ರು ಲಾಂಗ್ ಜಂಪ್, ಹೈ ಜಂಪ್ ಮಾಡ್ಬೇಕಾದ್ರೆ ಹಾರ್ಟ್ ಟೈಮಲ್ಲಿ ಆಗ್ತಿರುತ್ತೆ, ಮತ್ತೆ ಏನಾದ್ರು ಬೇರೆ ಬೇರೆ ವೇರಿಯೇಷನ್ಸ್ ಎಕ್ಸೈಟ್ಮೆಂಟ್ ಆದ್ರೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಸೆಕ್ರೆಟ್ ಮಾಡುತ್ತೆ. ಯಾವ ಹಾರ್ಮೋನ್ನ? ಅಡ್ರಿನಲೈನ್ ಹಾರ್ಮೋನ್ಸ್ ಅನ್ನ ಸೆಕ್ರೆಟ್ ಮಾಡ್ತಿರುತ್ತೆ. ಅಡ್ರಿನಲೈನ್ ಹಾರ್ಮೋನ್ಸ್ ಏನ್ ಮಾಡ್ತಿರುತ್ತೆ? ಇಷ್ಟೆಲ್ಲವನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಇನ್ನ ಬೇರೆ ಬೇರೆ 2-3 ತರ ಹಾರ್ಮೋನ್ಸ್ ಅನ್ನ ಸೆಕ್ರೆಟ್ ಮಾಡುತ್ತೆ. ಬರೀ ನಿಮ್ ಕಂಟೆಂಟ್ ಇರೋದು ಅಡ್ರಿನಲೈನ್ ಮಾತ್ರ ಸೆಕ್ರೆಟ್ ಆಗ್ತಿರುತ್ತೆ. ನೆಕ್ಸ್ಟ್ ಇದನ್ನ ಆಕ್ಚುಲಿ ಹೋಗ್ಬೇಕಾದ್ರೆ ಇನ್ ಕೇಸ್ ಅಡ್ರಿನಲೈನ್ ಜಾಸ್ತಿ ಸೆಕ್ರೆಟ್ ಆಗ್ಬಿಟ್ರೆ ಓವರ್ ಬಿ ಪಿ, ಅದು ಬಿ ಪಿ ಜಾಸ್ತಿ ಆಗ್ತಿರೋದು ಆ ತರ ಆಗ್ತಿರುತ್ತೆ. ಇನ್ ಕೇಸ್ ಕಡಿಮೆ ಆದ್ರೆ ಲೋ ಬಿ ಪಿ ಆಗ್ಬಿಡುತ್ತೆ. ಅದಕ್ಕೆ ಎರಡು ಕೂಡ ನೋಡ್ಕೋಬೇಕು. ಈ ಓವರ್ ಆಗೋದಕ್ಕೆ ಮೇನ್ ಕಾರಣ ನಾವು ತಿನ್ನೋಂಥ ಫುಡ್ಸ್. ಆ ಫುಡ್ ಏನಾಗ್ತಿರುತ್ತೆ? ಸ್ಪೈಸ್ ಫುಡ್ಗಳು ಏನಾಗ್ತಿರುತ್ತೆ? ನಮ್ಮ ಅಡ್ರಿನಲೈನ್ ಜಾಸ್ತಿ ಆಗ್ತಿರುತ್ತೆ. ಅಡ್ರಿನಲೈನ್ ಜಾಸ್ತಿ ಆಗ್ತಾ ಏನಾಗ್ತಿರುತ್ತೆ? ಜಸ್ಟ್ ಬಿ ಪಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಇದು ಹಾರ್ಮೋನ್ ಸೆಕ್ರೆಟ್ ಆಗ್ತಿರೋದು ಆ ಥರ ಆಗ್ತಿರುತ್ತೆ. ನೆಕ್ಸ್ಟ್ ಇನ್ ಕೇಸ್ ಬೇಡ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗ್ತಿರುತ್ತೆ, ಜಸ್ಟ್ ಲೋ ಬಿ ಪಿ ಆಗ್ಬಿಡೋದು. ಅದಕ್ಕೆಲ್ಲ ಮೇನ್ ಇನ್ಫ್ಲೂಯೆನ್ಸ್ ದಟ್ ಇಸ್ ಅಡ್ರಿನಲ್ ಗ್ಲ್ಯಾಂಡ್ಸ್. ಅದಕ್ಕೆ ನೋಡಿ ಎಮರ್ಜೆನ್ಸಿ ಟೈಮಲ್ಸ್ ಅಂದ್ರೆ ಎಮರ್ಜೆನ್ಸಿ ಹಾರ್ಮೋನ್ಸ್. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ಸ್. ಥೈರಾಯ್ಡ್ ಇಸ್ ಎ ಪರ್ಸನಾಲಿಟಿ ಹಾರ್ಮೋನ್ಸ್ ಸೆಕ್ರೆಟ್ ಮಾಡೋದು ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನ್ಸ್ ಸೆಕ್ರೆಟ್ ಥೈರಾಕ್ಸಿನ್ ಹಾರ್ಮೋನ್ಸ್ ಆರ್ ನೋನ್ ಆಸ್ ಪರ್ಸನಾಲಿಟಿ ಹಾರ್ಮೋನ್ಸ್ ಕರೀತಾರೆ. ಯಾಕೆ ಅಂದ್ರೆ ಇಟ್ ಕಂಟ್ರೋಲ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನ ಕಂಟ್ರೋಲ್ ಮಾಡೋದೇ ಈ ಥೈರಾಕ್ಸಿನ್ ಹಾರ್ಮೋನ್ಸ್. ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದ್ರಲ್ಲಿ ಅಯೋಡಿನ್ಸ್. ಅಯೋಡಿನ್ಸ್ ಏನಾಗ್ತಿರುತ್ತೆ? ಈ ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಇನ್ ಕೇಸ್ ನಾವು ತಿನ್ನೋಂಥ ಫುಡ್ ಅಲ್ಲಿ ಅಯೋಡಿನ್ ಕಂಟೆಂಟ್ ಕಡಿಮೆ ಆದ್ರೆ ಅದು ಲೀಡ್ಸ್ ಟು ಕಾಸಸ್ ಗೈಟರ್ಸ್. ಗೈಟರ್ ಆಗಿ ಇನ್ನೂ ಇನ್ ಕೇಸ್ ಕಡಿಮೆ ಆಗ್ತಿದ್ರೆ ಅಂದ್ರೆ ನಾವು ನೆಗ್ಲಿಜೆನ್ಸಿ ಮಾಡಿದ್ರೆ ಈ ಗೈಟರ್ ನೆಕ್ಸ್ಟ್ ಏನಾಗ್ತಿರುತ್ತೆ? ಥೈರಾಯ್ಡ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಕೆಲವೊಂದ್ಸಲ ಆಗ್ತಾ ಇರಬಹುದು. ಸಾಮಾನ್ಯವಾಗಿ ಅಯೋಡಿನ್ ಕಂಟೆಂಟ್ ನಾವು ಯಾವ್ದ್ರಲ್ಲಿ ಇರುತ್ತೆ? ಜಾಸ್ತಿ ಸೀ ಫುಡ್ಸ್ ಅಲ್ಲಿ ಇರುತ್ತೆ ಅಥವಾ ಸಾಲ್ಟ್ ಅಲ್ಲಿ ಇರುತ್ತೆ. ಅದಕ್ಕೆ ನೋಡಿ ಈ ಅಯೋಡಿನ್ ಕಂಟೆಂಟ್ ಎಷ್ಟು ಚೆನ್ನಾಗಿ ಸಿಗುತ್ತೋ ಅಷ್ಟು ಚೆನ್ನಾಗಿ ಥೈರಾಕ್ಸಿನ್ ಇರುತ್ತೆ. ಥೈರಾಕ್ಸಿನ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಓವರ್ ಆಲ್ ಗ್ರೋತ್ ಡೆವಲಪ್ಮೆಂಟ್, ಮೆಂಟಲಿ ಅಂಡ್ ಫಿಸಿಕಲಿ ಡೆವಲಪ್ಮೆಂಟ್ ಆಗೋದು ಪ್ಲಸ್ ಅದಕ್ಕೆ ಕೊಡ್ತೀವಿ. ಅದಕ್ಕೆ ನಾವು ಹೇಳ್ಬೇಕಾದ್ರೆ ಈಗ ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತೀರ, ಮಗುವಿನ ಬೆಳವಣಿಗೆಯಲ್ಲಿ DHA ಅಂತ ಕೊಟ್ಟಾಗ ಅದೇನ್ ಮೇಜರ್ ಬರುತ್ತೆ? ಥೈರಾಕ್ಸಿನ್ಸ್. ಆಮೇಲೆ ಇನ್ ಕೇಸ್ ಕೆಲವ್ರಿಗೆ ಹೇಳ್ತಾರೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ. ಆ ಥೈರಾಯ್ಡ್ ಸಮಸ್ಯೆಗೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಟ್ಯಾಬ್ಲೆಟ್ ತಗೋತಿರ್ತೀರ. ಜನರಲ್ ಹೇಳ್ಬೇಕಂದ್ರೆ ಈ ತರ ಫುಡ್ ಅಂದ್ರೆ ನಾವು ಸೀ ಫುಡ್ಸ್ಗಳನ್ನ ಕನ್ಸ್ಯೂಮಿಂಗ್ ಮಾಡ್ತಿದ್ರೆ ಅವಾಗ ಏನಾಗ್ತಿರುತ್ತೆ? ಈ ಥೈರಾಯ್ಡ್ ಸಮಸ್ಯೆ ಬರೋದಿಲ್ಲ. ಫಿಮೇಲ್ ಅಲ್ಲಿ, ಮೇಲ್ ಅಲ್ಲಿ ಆ ತರ ಎಲ್ಲ ಪ್ರಾಬ್ಲಮ್ ಬರ್ತಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಓವರೀಸ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ತಗೋತೀವಿ. ಫೀಮೇಲ್ ಪ್ಲಸ್ ಈಸ್ಟ್ರೋಜನ್ಸ್ ಮಾತ್ರ ಆಕ್ಚುಲಿ ಹೋಗ್ಬೇಕಾದ್ರೆ ಮೆನ್ಸ್ಟ್ರುಯೇಷನ್ ಸೈಕಲ್ಸ್ ಮತ್ತೆ ಪ್ರೆಗ್ನೆನ್ಸಿ ಟೈಮ್ಸ್ ಅಲ್ಲಿ ಕಾಮನ್ ಆಗಿರುತ್ತೆ. ಈ ಓವರೀಸು ದ ಫೀಮೇಲ್ ಆಕ್ಚುಲಿ ಫೀಮೇಲ್ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಯಾವುದು? ಈಸ್ಟ್ರೋಜನ್ಸ್. ಹಾಗೆ ಟೆಸ್ಟೋಸಿರಾನ್ಸ್ ಯಾವ್ದಿರುತ್ತೆ? ಮೇಲ್ ಪ್ರಾಪರ್ ಅಂದ್ರೆ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೈಲೈಟ್ ಮಾಡ್ತಿರುತ್ತೆ. ಟೆಸ್ಟೋಸಿರಾನ್ಸ್ ಅಂದ್ರೆ ಫೀಮೇಲ್ ಅಲ್ಲಿ ಈಸ್ಟ್ರೋಜನ್ಸ್. ನಿಮ್ಗೆ ಕೇಳೋ ಕ್ವಶನ್ಸ್ ಹೆಂಗಿರುತ್ತೆ ಅಂದ್ರೆ ಟೆಸ್ಟೋಸಿರಾನ್ಸ್ ಅಂತ ಕೇಳ್ಬೋದು. ಯಾವ ಆರ್ಗನ್ಸ್ ಅಂದ್ರೆ ಟೆಸ್ಟಿಸ್, ಈಸ್ಟ್ರೋಜನ್ಸ್ ಓವರೀಸ್. ಇದರ ಮೇಜರ್ ತಗೋಬೇಕಾದ್ರೆ ಎಗ್ ನ ರಿಲೀಸ್ ಮಾಡ್ತಿರುತ್ತೆ, ಇಲ್ಲಿ ಸ್ಪರ್ಮ್ ರಿಲೀಸ್ ಆಗ್ತಿರುತ್ತೆ. ಇಲ್ಲಿ ಎಗ್, ಇಲ್ಲಿ ಸ್ಪರ್ಮ್ ರಿಲೀಸ್ ಯಾವಾಗ? ಆಫ್ಟರ್ ಮೆಚುರೇಷನ್ಸ್ ಆದ್ಮೇಲೆ. ಆಮೇಲೆ ನಿಮ್ಗೆ ಕೇಳೋ ಕ್ವಶನ್ಸ್ ಹೆಂಗಿರ್ಬೋದು? ನೆಕ್ಸ್ಟ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ಸ್, ಈ ತರ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅಡ್ರಿನಲೈನ್ ಇನ್ ವಿಚ್ ಗ್ಲ್ಯಾಂಡ್ಸ್ ಸೆಕ್ರೆಟ್ಸ್ ಅಡ್ರಿನಲೈನ್ ಹಾರ್ಮೋನ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್ ಯಾವ್ದನ್ನ ವಾಟ್ ಆರ್ ಅಂದ್ರೆ ನೆಕ್ಸ್ಟ್ ಎಮರ್ಜೆನ್ಸಿ ಹಾರ್ಮೋನ್ಸ್ ಆರ್ ನೋನ್ ಆಸ್ ಡ್ಯಾಶ್ ಅಂತ ಕೇಳ್ಬೋದು. ಆ ತರ ಕ್ವಶನ್ಗಳನ್ನ ಕೇಳ್ಬೋದು. ಈ ಟಾಪಿಕ್ ನ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಅಂದ್ರೆ ಇದನ್ನ ನಿಮ್ಮೊಂಚೂರು ಪ್ರಾಡಕ್ಟ್ ತಗೊಂಡೋಗಿ ಒಂದು ಕಂಟೆಂಟ್ ನ ನೀಟಾಗಿ ಮಾಡ್ಕೊಂಡು ಹೋದ್ರೆ ಅದನ್ನ ಇಲ್ಲೇ ಕ್ವಶನ್ಸ್ ನ ಫ್ರೇಮ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಆಲ್ಮೋಸ್ಟ್ ಕವರ್ ಆಗೋ ತರ ನೋಡಿದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕಂಟೆಂಟ್ ಅನ್ನ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.